300 ರೂಪಾಯಿಯಿಂದ ಸ್ಟಾರ್ಟ್ ಆಗುವಂತ ಬರೀ 300 ರೂಪಾಯಿಯಿಂದ ಸ್ಟಾರ್ಟ್ ಆಗುವಂತಲ್ಲ ಬರೀ 300 ರೂಪಾಯಿಲಿ ಸಿಗುವಂತ ಕುರ್ತಾ ಲಾಂಗ್ ಕುರ್ತಾ ಸ್ಟಿಚ್ ಮಾಡಿಸಿದ್ರೆ ನಾವು ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ಯಾವ ತರ ಸ್ಟಿಚ್ ಮಾಡಿಸಬಹುದು. ಅದೇ ತರ ನಮಗೆ ಇಲ್ಲಿ ತುಂಬಾ ವೆರೈಟಿ ಕುರ್ತಾನ ನಾನು ತರಿಸಿದ್ದೀನಿ. ನೀವು ಲಾಂಗ್ ಟಾಪ್ ಅಂತಾನೂ ಹೇಳ್ಬೋದು. ನಮಸ್ಕಾರ ಕೇಶವ್ ಫ್ಯಾಮಿಲಿ, ಹೇಗಿದ್ರೆ ಎಲ್ರು? ಈ ಒಂದು ವಿಡಿಯೋದಲ್ಲಿ ನಾವು ಕುರ್ತಾ ನೋಡ್ತಾ ಇದೀವಿ. ನೀವು ಟಾಪ್ ಅಂತ ಕೂಡ ಹೇಳ್ಬೋದು, ಲಾಂಗ್ ಟಾಪ್. ಸೊ ಒಂದೊಂದು ಕುರ್ತಾದು ಡಿಫ್ರೆಂಟ್ ಡಿಸೈನ್ ಇದೆ. ನಾವು ಸ್ಟಿಚ್ ಮಾಡಿಸಿದಾಗ, ಬಟ್ಟೆ ತಗೊಂಡು ಸ್ಟಿಚ್ ಮಾಡಿಸಿದಾಗ ಯಾವ್ಯಾವ ವೆರೈಟಿ ನಾವು ಹೊಲಿಸ್ಬಹುದು, ಆ ತರಾನೇ ನಾನು ಡಿಫ್ರೆಂಟ್ ಆಗಿರುವಂತ ಕುರ್ತಾಸ್ನ ತರಿಸಿದೀನಿ. ಬನ್ನಿ ತಡ ಮಾಡ್ತೀನಿ ನೋಡೋಣ. ಮೊದಲನೇ ಕುರ್ತಾನ ನೋಡೋಣ. ಸೊ ಮೊದಲನೇ ಕುರ್ತಾ ನೋಡಿ, ಬ್ಲೂ ಅಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಸೊ ನೋಡಿ, ಕಾಟನ್ ಬ್ಲೆಂಡೆಡ್ ಕುರ್ತಾ ಇದು. ಇದ್ರದ್ದು ನೆಕ್ ನೋಡಿ, ಸ್ವೀಟ್ ಆರ್ಟ್ ಅಲ್ಲ, ಬೋಟ್ ನೆಕ್. ಅದಕ್ಕೆ ಸ್ವಲ್ಪ ಓಪನ್ ಬಟನ್ ಕೊಟ್ಟಿದ್ದಾರೆ, ಅಂದ್ರೆ ಸ್ವಲ್ಪ ಓಪನ್ ಕೊಟ್ಬಿಟ್ಟು ಬಟನ್ ಕೊಟ್ಟಿದ್ದಾರೆ. ಅಂಡ್ ಸ್ಲೀವ್ಸ್ ನೋಡ್ಬೋದು, 3/4 ಸ್ಲೀವ್ಸ್. ಬಟ್ ಇಲ್ಲಿ ನಿಮಗೆ ಪಫ್ ಕೊಟ್ಟಿದ್ದಾರೆ. ಅಂಡ್ ಪ್ರಿಂಟಿಂಗ್ ನೋಡ್ಬೋದು ಇದ್ರ ಮೇಲ್ಗಡೆ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂಡ್ ಪ್ರಿಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ ಬಂದ್ಬಿಟ್ಟು ಬೋಟ್ ನೆಕ್ ತರ ಕೊಟ್ಬಿಟ್ಟು ಸ್ವಲ್ಪ ಇಲ್ಲಿ ಓಪನ್ ಕೊಟ್ಬಿಟ್ಟು ಬಟನ್ ಕೊಟ್ಟಿದ್ದಾರಲ್ಲ, ಇದು ಏನೋ ತರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಹೈ ನೆಕ್ ಇದೆ, ಇದು ಇಲ್ಲಿವರೆಗೂ ಬರುತ್ತೆ ಬೋಟ್ ನೆಕ್ ಅಲ್ಲಿ. ಅಂಡ್ ಕುರ್ತಾ ಬಂದ್ಬಿಟ್ಟು ಎ ಲೈನ್ ಕುರ್ತಾ, ಸೈಡ್ ಕಟ್ ಇದೆ, ಬ್ಯಾಕ್ ಜಾಸ್ತಿ ಡೀಪ್ ಇಲ್ಲ. ಸೊ ಈ ಒಂದು ಕುರ್ತಾ ನಾನು ತರಿಸಿದ್ದು ಎಸ್ ಸೈಜ್ ಅಲ್ಲಿ. ನೋಡಿ ಈ ತರ ಇದೆ ಪ್ರಿಂಟಿಂಗ್. ನೋಡಿ ಇದ್ರದ್ದು ಯಾವ ತರ ಬರುತ್ತೆ. ಇದ್ರದ್ದು ಲುಕ್ ತುಂಬಾ ಚೆನ್ನಾಗಿತ್ತು ನಾನು ಫೋಟೋದಲ್ಲಿ ನೋಡಿದಾಗ. ಸೊ ಹಾಗಾಗಿ ಇದನ್ನ ನಾನು ತರಿಸ್ದೆ. ಈ ಒಂದು ಕುರ್ತಾ ನಂಗೆ ಬಂದಿದ್ದು ಬರೀ 303 ರೂಪಾಯಿಲಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಇದು ಫಿಟ್ಟಿಂಗ್ ಯಾವ ತರ ಇದೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾದ ಲುಕ್ ಯಾವ ತರ ಬರ್ತಾ ಇದೆ. ಎಕ್ಸಾಕ್ಟ್ ಕಲರ್ ಪ್ಯಾಂಟ್ ನನಗೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಮೆರೂನ್ ಕಲರ್ ಪ್ಯಾಂಟ್ನ ಈ ಒಂದು ಕುರ್ತಾಗೆ ಮ್ಯಾಚ್ ಮಾಡಿದ್ದೀನಿ. ನೋಡಿ ಇದ್ರದ್ದು ಸ್ಲೀವ್ಸ್ ಈ ಥರ ಬರುತ್ತೆ. ಫುಲ್ 3/4 ಸ್ವಲ್ಪ ಉದ್ದ ಬರುತ್ತೆ. ಆ್ಯಂಡ್ ಪಫ್ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತೇಳಿ. ಆ್ಯಂಡ್ ನೆಕ್ ಇದು ಸ್ವಲ್ಪ ಬೋಟ್ ನೆಕ್ ಥರ ಫುಲ್ ನೆಕ್ ಹತ್ರ ಬರುತ್ತೆ. ಆ್ಯಂಡ್ ಈ ಥರ ಇದ್ರದ್ದು ಲುಕ್ ಬರುತ್ತೆ. ಕಲರ್ ಕಾಂಬಿನೇಷನ್ ಇಷ್ಟಿದೆ ಆ್ಯಂಡ್ ಉದ್ದ ಬಂದ್ಬಿಟ್ಟು ಇಷ್ಟು ಬರುತ್ತೆ. ಅಂಡ್ ಫಿಟ್ಟಿಂಗ್ ನೋಡೋದಾದ್ರೆ ಈ ತರ ಇದೆ. ಸೊ ಓವರ್ ಆಲ್ ಕುರ್ತಾ ಕೊಡ್ತಿರೋ ಪ್ರೈಸಿಗೆ ವರ್ತ್ ಇದೆ. ಫಿಟ್ಟಿಂಗ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ನೋಡೋದಾದ್ರೆ ಈ ತರ ಇದೆ. ಸೊ ಹಾಗಾಗಿ ಕೊಡ್ತಿರೋ ಪ್ರೈಸಿಗೆ, ಲುಕ್ ವೈಸ್ಗೆ, ಎಲ್ಲದಕ್ಕೂ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. ಎರಡನೇ ಕುರ್ತಾನ ನೋಡೋದಾದ್ರೆ, ಎರಡನೇ ಕುರ್ತಾ ಬಂದ್ಬಿಟ್ಟು ಪಿಂಕ್ ಕಲರ್, ಪಿಂಕ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿರೋ ಕುರ್ತಾ. ಇದು ತುಂಬಾನೇ ಮುದ್ದಾಗಿತ್ತು. ಸೊ ಹಾಗಾಗಿ ತರಿಸಿದೆ. ಇದ್ರದ್ದು ಸ್ಲೀವ್ಸ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ನೋಡಿ, ಇದು ಬೋಟ್ ನೆಕ್. ಇದ್ರ ಮೇಲ್ಗಡೆ ನೋಡಿ ಈ ತರ ಟ್ರಯಾಂಗಲ್, ಮೇಲೊಂದು ಟ್ರಯಾಂಗಲ್ ಕೆಳಗೊಂದು ಟ್ರಯಾಂಗಲ್ ಮಿಕ್ಸ್ ಆದ ಡೈಮಂಡ್ ಶೇಪ್ ಅಂತ ಹೇಳ್ಬೋದು. ಡೈಮಂಡ್ ಶೇಪ್ದು ಪ್ರಿಂಟಿಂಗ್ ಇತ್ತು ಇದ್ರ ಮೇಲ್ಗಡೆ. ಅಂಡ್ ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್, ಬಟ್ ಇದಕ್ಕೆ ಪಫ್ ಕೊಟ್ಟಿದ್ದಾರೆ. ಸೊ ಇದೊಂದು ಯುನಿಕ್ ಅಂತ ಹೇಳ್ಬೋದು ಇದರಲ್ಲಿ. ಅಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಸ್ಲಬ್ ಫ್ಯಾಬ್ರಿಕ್, ಸೈಡ್ ಕಟ್ ಇದೆ, ಸ್ಟ್ರೇಟ್ ಎ ಲೈನ್ ಕುರ್ತಾ. ಅಂಡ್ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಇದ್ರದ್ದು ನೆಕ್ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಲೀವ್ಸ್ ತುಂಬಾ ಡಿಫ್ರೆಂಟ್ ಆಗಿ, ಅಂದ್ರೆ ಕುರ್ತಾ ಸ್ವಲ್ಪ ಸ್ಟಿಚ್ ಮಾಡಿಸಿದಾಗ ನಾವು ಈ ತರ ಪ್ಯಾಟರ್ನ್ ಇಡಿಸ್ತೀವಿ, ಬಟ್ ಇದು ರೆಡಿಮೇಡ್ ಅಲ್ವಾ. ಸೊ ಇದರಲ್ಲಿ ವೆರೈಟಿ ಆಫ್ ಪ್ಯಾಟರ್ನ್ಸ್ ಇತ್ತು. ಹಾಗಾಗಿ ನಾನು ಇದನ್ನ ತರಿಸಿದೆ. ಈ ಒಂದು ಕುರ್ತಾ 353 ರೂಪಾಯಿ ಕುರ್ತಾ. ಇದು XS ಸೈಜ್ ತರಿಸಿದೀನಿ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ತರ ಬರುತ್ತೆ, ಫಿಟ್ಟಿಂಗ್ ಯಾವ ತರ ಇದೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಿದ್ದು ಲುಕ್ ಯಾವ ತರ ಇದೆ. ಫಿಟ್ಟಿಂಗ್ ನೋಡಿ, ತುಂಬಾ ಪರ್ಫೆಕ್ಟ್ ಫಿಟ್ಟಿಂಗ್ ಅಂಡ್ ಕಟಿಂಗು ತುಂಬಾ ಚೆನ್ನಾಗಿದೆ ಈ ಒಂದು ಕುರ್ತಾದು. ಬಟ್ ನಂಗೆ ಸೈಜ್ ತುಂಬಾ ಟೈಟ್ ಆಗ್ತಿದೆ ಆಕ್ಚುಲಿ. XS ತರಿಸಿದ್ರೆ ಚೆನ್ನಾಗಿರೋದು. ಬಟ್ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ಸಖತ್ತಾಗಿದೆ, ಶಾರ್ಟ್ ಸ್ಲೀವ್ ಬಟ್ ಪಫ್ ಸ್ಲೀವ್ಸ್. ಅಂಡ್ ಈ ಬೋಟ್ ನೆಕ್ ಅಂಡ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ಆಗಿರ್ಬೋದು, ಕಟಿಂಗ್ ಏನೋ
ಇದ್ರದ್ದು ಓವರ್ ಆಲ್ ಫಿಟ್ಟಿಂಗ್ ಸಕ್ಕದಾಗಿದೆ ಇದ್ರದ್ದು. ಬಟ್ ಎಸ್ ಸೈಜ್ ತರಿಸ್ಬೇಕಿತ್ತು, ನನಗೆ ಸ್ವಲ್ಪ ಟೈಟ್ ಆಗ್ತಿದೆ. ಸೊ ಹಾಗಾಗಿ ಕುರ್ತಾಗೆ ನನ್ನ ಕಡೆಯಿಂದ ಬಿಗ್ ಥಮ್ಸ್ ಅಪ್. ಬಟ್ ಸೈಜ್ ನಾನು ಎಸ್ ತರಿಸ್ಬೇಕು. ಸೊ ನಿಮ್ಮದು ಇನ್ ಕೇಸ್ ಎಸ್ ಆಗಿದ್ರೆ ಇವನ್ ತರಿಸ್ಕೊಳ್ಳಿ, ಯಾಕಂದರೆ ಇದು ಫಿಟ್ಟಿಂಗ್ ತುಂಬ ಟೈಟ್ ಆಗಿದೆ, ತುಂಬ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿದೆ. ಸೊ ಹಾಗಾಗಿ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಲೆಗ್ಗಿನ್ ಇರಲಿಲ್ಲ, ಸೊ ನಾನು ಬೇರೆ ಯಾವುದೋ ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ. ಬಟ್ ಸ್ಟಿಲ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. ಮೂರನೇ ಕುರ್ತಾನ ನೋಡೋಣ. ಮೂರನೇ ಕುರ್ತಾ ಬಂದ್ಬಿಟ್ಟು ವೈಟ್ ಆ್ಯಂಡ್ ಲೈಟ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿದೆ. ಎಸ್ ಸೈಜ್. ಇದ್ರದ್ದು ನೋಡಿ ಸ್ವೀಟ್ ಆರ್ಟ್ ನೆಕ್ ಆ್ಯಂಡ್ ಸ್ಲೀವ್ಸ್ 3/4 ಆ್ಯಂಡ್ ಇಲ್ಲಿ ನಿಮಗೆ ಸಣ್ಣದಾಗಿ ಮೂರೇ ನೆರಿಗೆಯಲ್ಲಿ ಪಫ್ ಕೊಟ್ಟಿದ್ದಾರೆ. ಮೂರೇ ನೆರಿಗೆಯಲ್ಲಿ ಇದೊಂಥರ ನಾವು ಬ್ಲೌಸ್ ಹೊಲಿಸ್ತೀವಲ್ಲ ಆ ಥರ ಪ್ಯಾಟರ್ನಲ್ಲಿದೆ ಇದು. ಆ್ಯಂಡ್ ಇದ್ರ ಮೇಲ್ಗಡೆ ಪ್ರಿಂಟ್ ನೋಡ್ಬೋದು ನೀವು. ನೋಡಿ ಈ ಥರ ಇದೆ, ತುಂಬಾ ಏನು ಲೈಟ್ ಆಗಿದೆ ಇದ್ರ ಮೇಲ್ಗಡೆ ಪ್ರಿಂಟ್. ಆ್ಯಂಡ್ ಕಲರ್ ಕೂಡ ತುಂಬ ಸಟಲ್ ಆಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ ಬ್ಲೆಂಡೆಡ್ ಫ್ಯಾಬ್ರಿಕ್, ಸೈಡ್ ಕಟ್ ಇದೆ, ಎ ಲೈನ್ ಕುರ್ತಾ ಇದು. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಲುಕ್ ವೈಸ್ ಯಾವ ಥರ ಬರುತ್ತೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 353 ರೂಪಾಯಿ. ಈ ಒಂದು ಕುರ್ತಾನ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಸೊ ನೋಡಿ ಈ ಒಂದು ಕುರ್ತಾ ಸಿದ್ದು ಲುಕ್ ಯಾವ ಥರ ಬರ್ತದೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟೈಟ್ ಆಗ್ತಿದೆ ಇದು ನನಗೆ, ನೋಡ್ತಿರ್ಬೋದು ಇಲ್ಲಿ ಎಷ್ಟು ಟೈಟಾಗಿ ಕೂತಿದೆ. ಬಟ್ ನಾನು ತೋರಿಸ್ಬೇಕು ಅಂತೇಳಿ ವೇರ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಟೈಟ್ ಇದೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಬಟ್ ಕುರ್ತಾ ನೋಡೋದಾದ್ರೆ ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಸೈಜಿಂದ ನನಗೆ ಪ್ರಾಬ್ಲಮ್ ಆಗ್ತಿದೆ. ಬಟ್ ಕರೆಕ್ಟ್ ಸೈಜ್ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು. ಬಟ್ ಲುಕ್ ವೈಸ್ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ನೋಡಿದೆ ನಾನು. ಸೊ ಹಾಗಾಗಿ ಸೈಜ್ ಒಂದು ಬಿಟ್ಬಿಟ್ಟು ಈ ಒಂದು ಕುರ್ತಾಗೆ ಪ್ರೈಸ್ಗೆ ಓಕೆ ಬನ್ನಿ. ನಾಲ್ಕನೇ ಕುರ್ತಾನ ನೋಡೋಣ. ನಾಲ್ಕನೇ ಕುರ್ತಾ ಬಂದ್ಬಿಟ್ಟು ಟೀಲ್ ಕಲರಲ್ಲಿ ಇರೋಂಥ ಕುರ್ತಾ. ಇದ್ರ ಮೇಲ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಸಖತ್ತಾಗಿದೆ. ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಕುರ್ತಾ ಇದು. ನೋಡಿ ತುಂಬಾನೇ ಪ್ರಿಟಿ ಕಲರ್, ಆರ್ಗ್ಯಾನ್ಸಾ ಫ್ಯಾಬ್ರಿಕ್. ಒಳಗಡೆ ನಿಮಗೆ ಲೈನಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಎಲ್ಲ ಡಿಫ್ರೆಂಟ್ ಸ್ಲೀವ್ಸ್ ಅಂಡ್ ನೆಕ್ ಇದೆ. ನೆಕ್ ಬಂದ್ಬಿಟ್ಟು ಸ್ವೀಟೆಡ್ ನೆಕ್ ಆ್ಯಂಡ್ ಕುರ್ತಾ ಬಂದ್ಬಿಟ್ಟು ಸ್ಟ್ರೇಟ್ ಕಟ್ ಇದೆ. ಆ್ಯಂಡ್ ಇದ್ರ ಮೇಲ್ಗಡೆ ಫ್ಲೋರಲ್ ಪ್ರಿಂಟಿಂಗ್ ಸಖತ್ತಾಗಿದೆ. ಕಲರ್ ಮಾತ್ರ ತುಂಬಾನೇ ಪ್ರಿಟಿ ಆಗಿದೆ. ಇದನ್ನ ವೇರ್ ಮಾಡಿದಾಗ ಸಖತ್ತಾಗಿರುತ್ತೆ ಅನ್ಬೋದಿರಿ. ಸೊ 323 ರೂಪಾಯಿ ಕುರ್ತಾ ಇದು. ನೋಡ್ಕೊಳ್ಳಿ ಯಾವ ಥರ ಇದೆ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ಒಳಗಡೆ ನೋಡಿ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಬನ್ನಿ ವೇರ್ ಮಾಡ್ಬಿಟ್ಟು ಚೆಕ್ ಮಾಡೋಣ ವರ್ಡ್ಸ್ ಇದೆಯಲ್ಲ, ಫಿಟ್ಟಿಂಗ್ ಯಾವ ಥರ ಇದೆ, ಲುಕ್ ವೈಸ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ. ನೋಡಿ ಈ ಒಂದು ಕುರ್ತಾದ್ದು ಲುಕ್ ಯಾವ ಥರ ಬರ್ತಾ ಇದೆ. ಕಲರ್ ಮಾತ್ರ ಸಕ್ಕತ್ತಾಗಿದೆ ಇದ್ರ ಕಲರು. ಬಟ್ ನನ್ನ ಪ್ಯಾಂಟ್ನ ಇಗ್ನೋರ್ ಮಾಡಿ, ನನಗೆ ಲೆಗ್ಗಿನ್ ಪ್ಯಾಂಟ್ ಸಿಗಲಿಲ್ಲ ವೈಟ್ ಕಲರ್ದು. ಸೊ ಹಾಗಾಗಿ ನಾನು ಯಾವುದೋ ಒಂದು ಹಾಕೊಂಡಿದ್ದೀನಿ, ಅದಿಷ್ಟೊಂದು ಮ್ಯಾಚ್ ಆಗ್ತಿಲ್ಲ. ಬಟ್ ಸ್ಟಿಲ್ ನೀವು ಬರೀ ಕುರ್ತಾ ನೋಡೋದಾದರೆ ಕುರ್ತಾ ಮಾತ್ರ ಸಕ್ಕತ್ತಾಗಿದೆ. ಇದ್ರ ಕಲರ್ ನೋಡಿ ಎಷ್ಟು ಪ್ರಿಟಿಯಾಗಿದೆ, ಸಖತ್ ಸ್ಮೂತಾಗಿದೆ ಇದು. ಆ್ಯಕ್ಚುಲಿ ನೋಡಿ ಯಾವ ಥರ ಇದೆ, ಇದ್ರ ಪ್ರಿಂಟಿಂಗು ಸಕ್ಕತ್ತಾಗಿದೆ. ಬಟ್ ಸ್ವಲ್ಪ ಸ್ಲೀವ್ಸ್ ಲೂಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು, ಪಫ್ ತುಂಬ ಚೆನ್ನಾಗಿ ಕಾಣಿಸೋದು. ಮೇ ಬಿ ಒಂದು ಸೈಜ್ ಎಕ್ಸ್ಟ್ರಾ ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ಯಾಕಂದರೆ ಎಕ್ಸೆಸ್ ಅಲ್ವಾ. ಎಸ್ ಇದ್ದಿದ್ರೆ ಐ ಥಿಂಕ್ ಸ್ಲೀವ್ ಸ್ವಲ್ಪ ಜಾಸ್ತಿ ಅಗಲ ಬಂದ್ಬಿಟ್ಟು ಪಫ್ ಸ್ಲೀವ್ಸ್ ಜಾಸ್ತಿ ಹೈಲೈಟ್ ಆಗ್ತಿತ್ತು. ಬಟ್ ಸ್ಟಿಲ್ ನೋಡೋದಾದರೆ, ಫಿಟ್ಟಿಂಗ್ ವೈಸ್ ನೋಡೋದಾದರೆ, ಲುಕ್ ನೋಡೋದಾದರೆ, ಕಲರ್ ಕಾಂಬಿನೇಷನ್, ಪ್ರಿಂಟಿಂಗ್ ಎಲ್ಲ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಆರ್ಗ್ಯಾನ್ಸಾ ಕುರ್ತಾ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. 5ನೇ ಕುರ್ತಾನ ನೋಡೋಣ. 5ನೇ ಕುರ್ತಾ ಬಂದ್ಬಿಟ್ಟು ವೈಟ್ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿದೆ. ನೋಡಿ ಈ ತರ ಇದೆ. ಇದು ಕಾಟನ್ ಸ್ಲಬ್ ಫ್ಯಾಬ್ರಿಕ್, 3/4 ಸ್ಲೀವ್ಸ್ ಅಲ್ಲಿ ಏನು ಅಷ್ಟೊಂದು ಡಿಫ್ರೆಂಟ್ ಪ್ಯಾಟರ್ನ್ ಇಲ್ಲ. ಬಟ್ ನೆಕ್ ಸ್ವೀಟ್ ಆರ್ಟ್ ನೆಕ್ ಅಂಡ್ ಇದೇನಪ್ಪ ಇದು, ಓಕೆ ಬಟನ್ ಹಾಕ್ಲಿಕ್ಕೆ ಈ ತರ ಇದೆ ಇದು. ಅಂಡ್ ಇದ್ರ ಮೇಲ್ಗಡೆ ಪ್ರಿಂಟಿಂಗ್ ನೋಡ್ಬೋದು, ಕಂಪ್ಲೀಟ್ ಫ್ಲೋರಲ್ ಪ್ರಿಂಟಿಂಗ್ ಇದೆ. ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಪಿಂಕ್ ಅಂಡ್ ಸ್ಯಾಂಡ್ ಕಲರ್ ಅಲ್ಲಿ ಇದೆ. ಇದು ಬ್ರೌನ್ ಕಲರ್ ಅಂತಾನೆ ಹೇಳ್ಬೋದು, ಲೈಟ್ ಬ್ರೌನ್ ಕಲರ್. ಸೊ ಈ ಒಂದು ಕುರ್ತಾ ನಂಗೆ ಬಂದಿದ್ದು 284 ರೂಪಾಯಿ. ಇದನ್ನ ವೇರ್ ಮಾಡ್ಬಿಟ್ಟು ನೋಡೋಣ ಫಿಟ್ಟಿಂಗ್ ಅಂಡ್ ಲುಕ್ ಯಾವ ತರ ಬರುತ್ತೆ ಅಂತೇಳಿ. ನಾನು ತರಿಸಿರೋದು ಎಸ್ ಸೈಜ್. ಬನ್ನಿ ವೇರ್ ಮಾಡ್ಬಿಟ್ಟು ಚೆಕ್ ಮಾಡೋಣ. ನೋಡಿ ಈ ಒಂದು ಕುರ್ತಾದ್ದು ಫಿನಿಶಿಂಗ್ ಯಾವ ತರ ಬಂದಿದೆ, ಫಿಟ್ಟಿಂಗ್ ಯಾವ ತರ ಇದೆ. ಫಿಟ್ಟಿಂಗ್ ಮಾತ್ರ ಸಖತ್ತಾಗಿದೆ. ಇದ್ರದ್ದು ನೀ ಲೆಂತ್ ಇನ್ನೂ ಸ್ವಲ್ಪ ಕೆಳಗಡೆ ಇದೆ, ನೋಡ್ಬೋದು ಇಲ್ಲಿ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಫಿಟ್ಟಿಂಗ್ ಸಖತ್ತಾಗಿದೆ. ಇದ್ರದ್ದು ಲುಕ್ ವೈಸ್ ಇದ್ರದ್ದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ರಿಂಟಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. 6ನೇ ಕುರ್ತಾ ನೋಡೋಣ. 6ನೇ ಕುರ್ತಾ ಬಂದ್ಬಿಟ್ಟು ಗ್ರೇ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಸ್ಟ್ರಾಪ್ಸ್ ಇದೆ ಇದ್ರ ಮೇಲ್ಗಡೆ ಈ ತರ ನೋಡ್ಬೋದು, ಜಿಗ್ಜಾಗ್ ಸ್ಟ್ರಾಪ್ ಇದೆ.
ಥರ ವೈಟ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ನೆಕ್ ಬಂದ್ಬಿಟ್ಟು ಫುಲ್ ನೆಕ್ ಬರ್ತಿದೆ, ಕವರ್ ನೆಕ್. ಆ್ಯಂಡ್ ನಿಮ್ಗೆ ಈ ಸ್ವಲ್ಪ ಬಿಟ್ಟಿದ್ದಾರೆ, ಇದೊಂಥರ ಡಿಫ್ರೆಂಟ್ ಆಗಿದೆ ನೆಕ್. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಕ್ಲೋಸ್ ಬಟನ್. ಆ್ಯಂಡ್ ಸ್ಲೀವ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ಸೈಡಲ್ಲಿ 3 ನೆರಿಗೆಗೆ ಪಫ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಕಾಟನ್ ಸ್ಲಬ್ ಫ್ಯಾಬ್ರಿಕ್, ಸ್ಟ್ರೈಟ್ ಕಟ್ ಇರೋವಂಥ ಕುರ್ತಾ. ಪ್ರಿಂಟಿಂಗ್ ಸಖತ್ತಾಗಿ ಕಾಣಿಸುತ್ತೆ, ಡೀಸೆಂಟ್ ಆಗಿ ತುಂಬಾನೇ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ ಡಿಸೈನ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಈ ಒಂದು ಕುರ್ತಾ ನನಗೆ ಬಂದಿದ್ದು 385 ರೂಪಾಯಿ. ತುಂಬ ಲಾಂಗ್ ಇದೆ ಇದು. ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ವಿಯರ್ ಮಾಡಿಬಿಟ್ಟು ನೋಡೋಣ ಫಿಟ್ಟಿಂಗ್ ಆ್ಯಂಡ್ ಲುಕ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ ಬನ್ನಿ. ನೋಡಿ ಈ ಒಂದು ಕುರ್ತಾದು ಲುಕ್ ಯಾವ ಥರ ಬರ್ತಾ ಇದೆ. ಲೆಂತ್ ನೋಡಿ, ಇದ್ರದ್ದು ಲೆಂತ್ ಎಷ್ಟು ಬರುತ್ತೆ. ಆ್ಯಂಡ್ ಫಿಟ್ಟಿಂಗ್ ನೋಡಿ, ಫಿಟ್ಟಿಂಗ್ ಸಖತ್ತಾಗಿದೆ ಇದ್ರದ್ದು. ಆ್ಯಂಡ್ ಬ್ಯಾಕ್ ಲೆಂತ್, ಬ್ಯಾಕ್ ಫಿಟ್ಟಿಂಗ್. ಆ್ಯಂಡ್ ಸ್ಲೀವ್ಸ್ ನೋಡಿ, ಸ್ಲೀವ್ಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಆ್ಯಂಡ್ ನೆಕ್ ಡಿಸೈನ್ ಕೂಡ ಸಖತ್ತಾಗಿದೆ, ನೋಡ್ಬೋದು ಇಲ್ಲಿ ನಿಯರಿಂದ ನೋಡಿ, ತುಂಬ ಚೆನ್ನಾಗಿದೆ ಇದ್ರದ್ದು ನೆಕ್ ಡಿಸೈನ್. ಆ್ಯಂಡ್ ಓವರಾಲ್ ಲುಕ್ ಕೂಡ ತುಂಬ ಚೆನ್ನಾಗಿದೆ. ಫಿಟ್ಟಿಂಗ್ ವೈಸ್, ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. ಬಟ್ ಒಂದೇ ಒಂದು ಏನಪ್ಪ ಅಂದರೆ ಲೈನಿಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಇದಕ್ಕೆ ಲೈನಿಂಗ್ ಇಲ್ಲ, ಕಾಟನ್ ಇದು ನೋಡ್ಬೋದು ಈ ಥರ ಇದೆ. ಬಟ್ ಅಷ್ಟೊಂದೇನು ಟ್ರಾನ್ಸ್ಪರೆಂಟ್ ಆಗಿಲ್ಲ. ಸ್ಟಿಲ್ ಕೊಡ್ತಿರೋ ಪ್ರೈಸ್ಗೆ, ಲುಕ್ಗೆ, ಫಿಟ್ಟಿಂಗ್ಗೆ ಬಿಗ್ ಥಮ್ಸ್ ಅಪ್. 7ನೇ ಕುರ್ತಾ ನೋಡೋದಾದರೆ, 7ನೇ ಕುರ್ತಾ ಬಂದ್ಬಿಟ್ಟು ಪರ್ಪಲ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಕಾಟನ್ ಫ್ಯಾಬ್ರಿಕ್ ಕುರ್ತಾ, ಎಸ್ ಸೈಜ್. ಓಕೆ, ನೋಡಿ ಇಲ್ಲಿ ನೆಕ್ ಡಿಸೈನ್ ಈ ಥರ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಾವು ಬ್ಲೌಸಲ್ಲಿ ಏನು ಡಿಸೈನ್ಸ್ ಎಲ್ಲ ಮಾಡಿಸ್ತೀವಲ್ಲ ಆ ಥರ ಸ್ವಲ್ಪ ಡಿಫ್ರೆಂಟ್ ನೆಕ್ ಡಿಸೈನ್ ಆ್ಯಂಡ್ ಸ್ಲೀವ್ಸ್ ಡಿಸೈನ್ ಇರೋ ಕುರ್ತಾಸ್ನ ನಾನು ತರಿಸಿದೆ. ಇದ್ರದ್ದು ನೆಕ್ ಡಿಸೈನ್ ಚೆನ್ನಾಗಿದೆ. ಆ್ಯಂಡ್ ಸ್ಲೀವ್ಸ್ ನೋಡ್ಬೋದು, ಸ್ಲೀವ್ಸ್ ಕಟ್ ಕೂಡ ಡಿಫ್ರೆಂಟ್ ಆಗಿದೆ. ಆಪಲ್ ಕಟ್ ಬರುತ್ತಲ್ಲ ಟಾಪಲ್ಲಿ, ಅಂದರೆ ಒಂದು ಸೈಡ್ ಜಾಸ್ತಿ ಕಟ್ ಆಗಿರುತ್ತೆ, ಇನ್ನೊಂದು ಸೈಡು ಉದ್ದ ಇರುತ್ತಲ್ಲ ಆ ಥರ. ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟ್ ಕಟ್ ಇದೆ ಇದ್ರದ್ದು. ವಿಯರ್ ಮಾಡ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ, ಪರ್ಪಲ್, ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್. ಕಟ್ ಬಂದ್ಬಿಟ್ಟು ಎ ಲೈನ್ ಕಟ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ. ಇದನ್ನ ವೇರ್ ಮಾಡಿಬಿಟ್ಟು ಫಿಟ್ಟಿಂಗ್ ಲುಕ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಬರೀ 319 ರೂಪಾಯಿ ಕುರ್ತಾ ಇದು. ಬನ್ನಿ ಟ್ರೈ ಮಾಡಿ ನೋಡೋಣ. ನೋಡಿ ಈ ಒಂದು ಕುರ್ತಾದ್ದು ಲುಕ್ ಯಾವ ಥರ ಬರ್ತಾ ಇದೆ. ಉದ್ದ ನೋಡಿ, ಉದ್ದ ಎಷ್ಟು ಬರುತ್ತೆ, ಇಷ್ಟು ಉದ್ದ ಬರುತ್ತೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಕಟ್ಟಿಂಗ್ ನೋಡಿ, ಇದ್ರದ್ದು ಫಿನಿಶಿಂಗ್ ಈ ಥರ ಬರುತ್ತೆ. ಇದ್ರದ್ದು ನೆಕ್ ಡಿಸೈನ್ ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಜಿಗ್ ಈ ಥರ ಇದೆ. ಬಟ್ ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ, ಯಾಕಂದರೆ ಫುಲ್ ಒಂದೇ ಕಲರ್ ಕಾಂಬಿನೇಷನಲ್ಲಿ ಇರೋದ್ರಿಂದ. ಇದಕ್ಕೆ ಪೈಪಿಂಗ್ ಬೇರೆ ಪರ್ಪಲ್ ಕಲರಲ್ಲೋ ಇಲ್ಲ ಗೋಲ್ಡಲ್ಲೋ ಇಲ್ಲ ವೈಟಲ್ಲೋ ಪೈಪಿಂಗ್ ಆಗಿದ್ರೆ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿತ್ತು. ಇಲ್ಲಿ ಡಿಸೈನ್ ಇದೆ, ನೆಕ್ ಡಿಸೈನ್ ಇದೆ ಅಂತ. ಆ್ಯಂಡ್ ಸ್ಲೀವ್ಸ್ ಕೂಡ ತುಂಬ ಏನೋ ಯುನಿಕ್ ಕಟ್ ಇದೆ ಇದ್ರದ್ದು, ನೋಡ್ಬೋದು ಇಲ್ಲಿ ಈ ಥರ ಕಟ್ ಕೊಟ್ಟಿದ್ದಾರೆ. ಸೊ ನೋಡಿ, ಕುರ್ತಾ ಓವರಾಲ್ ತುಂಬ ಚೆನ್ನಾಗಿದೆ. ಕಾಟನ್ ತುಂಬಾ ಏನೋ ಇಚ್ಚಿ ಫೀಲ್ ಇಲ್ಲ, ಏನಿಲ್ಲ, ಸಮ್ಮರ್ಗೆ ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಕಂಫರ್ಟೇಬಲ್ ಆಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್. ಕೊನೆಯ ಕುರ್ತಾ ನೋಡೋದಾದ್ರೆ ಲೈಮ್ ಗ್ರೀನ್ ಕಲರ್ ಕಾಂಬಿನೇಷನ್, ಲೈಮ್ ಗ್ರೀನ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ಇರುವಂಥ ಕುರ್ತಾ. ಇದ್ರದ್ದು ಫ್ಯಾಬ್ರಿಕ್ ಬಂದ್ಬಿಟ್ಟು ಆರ್ಗ್ಯಾನ್ಸಾ ಫ್ಯಾಬ್ರಿಕ್. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ, ಜಾರುತ್ತೆ ಸ್ವಲ್ಪ, ಟಚ್ ಮಾಡಿದ್ರೇ ಜಾರುತ್ತೆ. ಸ್ಲೀವ್ಸ್ ನೋಡಿ, ಪಫ್ ಸ್ಲೀವ್ಸ್ ಇದೆ, ಈ ಥರ ಸ್ವಲ್ಪ ಅಗ್ಲ ಬರುತ್ತೆ. ಕಲರ್ ಮಾತ್ರ ಸಕ್ಕತ್ತಾಗಿದೆ ಇದು ನೋಡಿ. ನೆಕ್ ಬಂದ್ಬಿಟ್ಟು ಸ್ವೀಟ್ ಆರ್ಟ್ ನೆಕ್, ಸ್ಲೀವ್ಸ್ಗೆ ಪಫ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಲೈನ್ ಕುರ್ತಾ ಒಳಗಡೆ ನಮಗೆ ಲೈನಿಂಗ್ ಬಂದಿದೆ ಆಬ್ವಿಯಸ್ಲಿ, ಯಾಕಂದರೆ ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ಇರೋದ್ರಿಂದ. ಸೊ ಈ ಒಂದು ಕುರ್ತಾ ನನಗೆ ಬಂದಿದ್ದು 323 ರೂಪಾಯಿ. ಎಮ್ ಸೈಜ್ ಬಂದಿದೆ. ಆ್ಯಕ್ಚುಲಿ ನಂದು XS ಇಲ್ಲ S ಸೈಜ್ ಹೋಗ್ಬೇಕು, ಎಮ್ ಬಂದಿದೆ. ಸೊ ಈ ಒಂದು ಕುರ್ತಾದು ಸೈಜ್ ನನಗೆ ಯಾವ ಥರ ಲುಕ್ ಬರುತ್ತೆ, ಫಿಟ್ಟಿಂಗ್ ಚೆನ್ನಾಗಿದೆಯಲ್ಲ ಅಂತ ನೋಡೋಣ. ಆ್ಯಕ್ಚುಲಿ ನನಗೆ XS ಅಥವಾ S ಬೇಕಿತ್ತು. ಟ್ರೈ ಮಾಡಿಬಿಟ್ಟು ನೋಡೋಣ. ಮೇ ಬಿ ಕೆಲವೊಂದು ಸರ್ತಿ ಎಮ್ ಅಂತ ಕೊಟ್ಟಿರ್ತಾರೆ, ಬಟ್ ಸೈಜ್ ಫಿಟ್ಟಿಂಗ್ ಚೆನ್ನಾಗಿ ಆಗ್ತಿರುತ್ತೆ. ಸೊ ಹಾಗಾಗಿ ಒಂದು ಸರ್ತಿ ಬಿಯರ್ ಮಾಡಿಬಿಟ್ಟು ನೋಡೋಣ. 323 ರೂಪಾಯಿ ಕುರ್ತಾ, ಲುಕ್ ಫಿಟ್ಟಿಂಗ್ ಯಾವ ಥರ ಬರುತ್ತೆ ಚೆಕ್ ಮಾಡೋಣ. ನೋಡಿ ಈ ಒಂದು ಕುರ್ತಾದು ಲುಕ್ ಯಾವ ಥರ ಬರ್ತಾ ಇದೆ. ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಆಗಿದೆ, ಆರ್ಗ್ಯಾನ್ಸಾ ಫ್ಯಾಬ್ರಿಕ್ ತುಂಬಾ ಸ್ಮೂತ್ ಆ್ಯಂಡ್ ತುಂಬಾ ಚೆನ್ನಾಗಿದೆ, ಶೈನಿ ಇದೆ. ಆ್ಯಂಡ್ ಇದ್ರದ್ದು ಕಲರ್ ಕೂಡ ತುಂಬ ಪ್ರಿಟಿ ಇದೆ. ನನ್ನ ಹತ್ರ ಇರೋ ಒಂದು ಲೆಗ್ಗಿನ ಜೊತೆ ನಾನು ಪೇರಪ್ ಮಾಡಿದ್ದೀನಿ. ಇದು ಎಮ್ ಸೈಜ್ ಅಂತ ಆವಾಗಲೇ ಹೇಳಿದ್ನಲ್ವ, ಸೊ ಹಾಗಾಗಿ ಇದು ನನಗೆ ಲೂಸ್ ಆಗ್ತಿದೆ.
ಸೊ ಇದು ಇನ್ ಕೇಸ್ ಎಸ್ ಅಥವಾ ಎಕ್ಸೆಸ್ ಆಗಿದೆ, ಇದ್ರ ಫಿಟ್ಟಿಂಗ್ ಸಖತ್ತಾಗಿ ಬರೋದು. ಅವಾಗ ಈ ಒಂದು ಕುರ್ತಾ ಇನ್ನೂ ತುಂಬ ಚೆನ್ನಾಗಿ ಕಾಣಿಸೋದು. ಇದು ಎಮ್ ಆಗಿರೋದ್ರಿಂದ ಸ್ವಲ್ಪ ಫಿಟ್ಟಿಂಗ್ ಲೂಸ್ ಅಥವಾ ಕರೆಕ್ಟಾಗಿ ಫಿಟ್ಟಿಂಗ್ ಕಾಣಿಸ್ತಿಲ್ಲ ಈ ಸೈಡಲ್ಲಿ. ಸೊ ಹಾಗಾಗಿ ಈ ಥರ ಕಾಣಿಸ್ತಿದೆ. ಬಟ್ ನನಗಂತೂ ಫ್ಯಾಬ್ರಿಕ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಒಂದು ಕುರ್ತಾಗೆ ಬಿಗ್ ಥಮ್ಸ್ ಅಪ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಕುರ್ತಾ ಹಾಲ್. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಒಂದು ಕುರ್ತಾ ನಿಮಗೆ ಇಷ್ಟ ಆಯಿತು, ಮತ್ತು ನಾನು ನೆಕ್ಸ್ಟ್ ಯಾವ ಒಂದು ಪ್ರಾಡಕ್ಟ್ನ ತರಿಸ್ಲಿ ಮತ್ತು ಯಾವ ಒಂದು ಆ್ಯಪಿಂದ ತರಿಸ್ಲಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.